ಫಂಕ್ಷನ್ಗೋಸ್ಕರ ಒಂದೆರಡು ಐಟಮ್ಸ್ ಪರ್ಚೇಸ್ ಮಾಡಿದ್ದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಸೊ ಇವತ್ತು ನಾನು ಬೆಳಗ್ಗಿಂದನೇ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಒಂದು ಅರ್ಧ ಗಂಟೆ ಆಗಿದೆ ನಾನು ಎದ್ದು. ಸೊ ಇವಾಗ ಟೈಮ್ ಬಂದು 8 ಗಂಟೆ ಆಗಿದೆ. ಸೊ ಒಂದು 7:30 ಹಂಗೆ ಎದ್ದಿರ್ತೀನಿ ನಾನು. ಸೊ ಇವತ್ತು ನನಗೆ ರಜೆ ಇರೋದ್ರಿಂದ ರ್ಯಾಂಡಮ್ ಆಗಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾನು ಅಡುಗೆ ಮಾಡೋಕ್ಕೆ ಹೋಗಬೇಕು. ಸೊ ಇವತ್ತು ನಾನು ಮೆಂತೆ ಆಮೇಲೆ ಮೊಟ್ಟೆ ಹಾಕಿ ಒಂದು ಕರಿ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ಕರಿ ಮಾತ್ರ. ಸೊ ನಿಮಗೂ ರೆಸಿಪಿನ ಶೇರ್ ಮಾಡ್ತೀನಿ. ರೆಸಿಪಿ ವೀಡಿಯೋಸ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ಸೊ ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಲಾಸ್ಟ್ ತನಕ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನನಗೂ ತುಂಬ ಹೊಟ್ಟೆ ಹಸಿತಿದೆ. ಸೊ ಇನ್ನು ಸ್ಟಾರ್ಟ್ ಮಾಡೋಣ ಅಡುಗೆನ. ಸೊ ಲೆಟ್ಸ್ ಗೋ. ಸೊ ಈ ಕರಿಗೆ ಜಾಸ್ತಿ ಏನು ಬೇಕಾಗಲ್ಲ. 2 ಈರುಳ್ಳಿ, 2 ಟೊಮೆಟೊ, ಆಮೇಲೆ ಜಿಂಜರ್ ಗಾರ್ಲಿಕ್ ಬೇಕಾಗತ್ತೆ. ಅಂದರೆ ಒಂದು ಫುಲ್ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಶುಂಠಿ ಬೇಕಾಗತ್ತೆ. ನೀರು ಇಟ್ಕೊಂಡಿದ್ದೀನಿ. ಇದು ಆಲ್ರೆಡಿ ಸ್ವಲ್ಪ ಮೆಂತ್ಯ ಸೊಪ್ಪು ಕೂಡ ಇದೆ. ಸೊ ಹಾಗಾಗಿ ಇದ್ರಲ್ಲಿ ನೆನೆಸಿಡ್ತೀನಿ. ಇವಾಗ ಇದೆಲ್ಲ ಏನು ವೆಜಿಟೇಬಲ್ಸ್ ಇದೆ ಅಲ್ಲ ಅದನ್ನೆಲ್ಲ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಒಂದ್ಸಲ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿಕೊಂಡ್ರೆ ಆಮೇಲೆ ಅಡುಗೆ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಅದನ್ನೆಲ್ಲ ಇವಾಗ ಕಟ್ ಮಾಡಿಕೊಂಡು ಆಮೇಲೆ ಅಡುಗೆನ ಒಂದೇ ಸಲ ಸ್ಟಾರ್ಟ್ ಮಾಡ್ಕೊತೀನಿ. ಟೊಮೆಟೊ ಆಮೇಲೆ ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ. ದಪ್ಪನೇ ಕಟ್ ಮಾಡ್ಕೊತಾ ಇದ್ದೀನಿ. ಸಣ್ಣ ಏನು ಅವಶ್ಯಕತೆ ಬಿಡಲ್ಲ ಇದಕ್ಕೆ. ಸೊ ಹಾಗಾಗಿ ರಫ್ಲಿ ಚಾಪ್ ಮಾಡ್ಕೊತಾ ಇದ್ದೀನಿ. ಸೊ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಏನೇನು ಬೇಕು ಅಲ್ಲ ಅದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಮೆಂತೆ ಕೂಡ ಇದೆ, ಅಲ್ಲಿ ಮೊಟ್ಟೆ ಕೂಡ ಇದೆ, ರೆಡಿ ಆಗಿದೆ. ಸೊ ಇವಾಗ ನಾನು ನಿಮಗೆ ರೆಸಿಪಿ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಒಂದು ಪ್ಯಾನಲ್ಲಿ ಎಣ್ಣೆ ಹಾಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕೊಬೋದು. ನಾನೊಂದು 2 to 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಇದಕ್ಕೇನೆ ಒಂದು 8ರಿಂದ 10 ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ. ಹಾಗೆ ಒಂದು 2 ಇಂಚಷ್ಟು ಶುಂಠಿ ಹಾಕ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಆನಂತರ ಈರುಳ್ಳಿ ಹಾಕಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಅದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ. ಅದಕ್ಕೇನೆ 1 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಬೀಜ ಹಾಕ್ತಾ ಇದ್ದೀನಿ. ಒಂದು 5ರಿಂದ 6 ಬಾದಾಮಿ ಕೂಡ ಹಾಕ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ. ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೇನೆ 2 ಟೊಮ್ಯಾಟೊ ಹಾಕ್ತಾ ಇದ್ದೀನಿ. ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಟೊಮ್ಯಾಟೊನ ಹಾಕ್ತಾ ಇದ್ದೀನಿ. ಟೊಮ್ಯಾಟೊನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಸ್ವಲ್ಪ ಸಾಫ್ಟ್ ಆದಮೇಲೆ ಇದಕ್ಕೇನೆ ಸ್ವಲ್ಪ ಮೆಂತೆ ಹಾಕಿ ಚೆನ್ನಾಗಿ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ. ಚೆನ್ನಾಗೆಲ್ಲ ಫ್ರೈ ಆದ ನಂತರ ಇದನ್ನು ಕೂಲ್ ಮಾಡಿಕೊಂಡು ಅದನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಅದನ್ನು ಚೆನ್ನಾಗಿ ರುಬ್ಕೊತಾ ಇದ್ದೀನಿ. ಒಂದು ಫೈನ್ ಪೇಸ್ಟಾಗಿ ರುಬ್ಕೊಬೇಕಾಗತ್ತೆ, ಇಲ್ಲಾಂದರೆ ತರಿಯಾಗಿ ಅನಿಸುತ್ತೆ. ಸೊ ಫೈನ್ ಪೇಸ್ಟಾಗಿ ರುಬ್ಕೊತಾ ಇದ್ದೀನಿ. ಸೊ ರುಬ್ಕೊಂಡ ನಂತರ ಅದೇ ಪ್ಯಾನಲ್ಲಿ ಎಣ್ಣೆ ಹಾಕಿ ಚಕ್ಕೆ, ಲವಂಗ, ಏಲಕ್ಕಿ, 1 ಟೀ ಸ್ಪೂನ್ ಜೀರಿಗೆ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ 1 ನಿಮಿಷ ತನಕ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಆದ ನಂತರ ಅದಕ್ಕೇನೆ ನಾವು ಗ್ರೈಂಡ್ ಮಾಡ್ಕೊಂಡಿರೋ ಪೇಸ್ಟ್ ಇತ್ತಲ್ಲ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಈ ಪೇಸ್ಟ್ನ ಎಷ್ಟು ಚೆನ್ನಾಗಿ ನಾವು ಕುಕ್ ಮಾಡ್ಕೊತೀವೋ ಅಷ್ಟೇ ಒಳ್ಳೆ ಟೇಸ್ಟ್ ಬರುತ್ತೆ. ಸೊ ಎಣ್ಣೆ ಸಪ್ರೇಟ್ ಆಗೋ ತನಕನೂ ಈ ಪೇಸ್ಟ್ನ ಚೆನ್ನಾಗಿ ಕುಕ್ ಮಾಡ್ಕೊಬೇಕು. ಮಸಾಲ ಎಲ್ಲ ಚೆನ್ನಾಗಿ ಬೆಂದ ನಂತರ ಇದಕ್ಕೇನೆ ಖಾರದ ಪುಡಿ, ಅರಿಶಿನ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ, ಜೀರಿಗೆ ಪುಡಿ, ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಮಸಾಲ ಎಲ್ಲ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ. ಮಸಾಲ ತುಂಬ ಡ್ರೈ ಅನಿಸ್ತಿತ್ತು. ಸೊ ಹಾಗಾಗಿ 1 ಗ್ಲಾಸ್ ಅಷ್ಟು ನೀರು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಒಳ್ಳೆ ಕನ್ಸಿಸ್ಟೆನ್ಸಿ ಇರೋ ಗ್ರೇವಿ ಬರುತ್ತೆ. ಸೊ ಈ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದು ಕುದಿ ಬರುವಾಗ ಇದಕ್ಕೇನೆ ವಾಶ್ ಮಾಡ್ಕೊಂಡಿರೋ ಮೆಂತ್ಯ ಸೊಪ್ಪು ಹಾಕ್ತಾ ಇದ್ದೀನಿ. ಸೊ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಸೊ ಈ ಮೆಂತ್ಯ ಸೊಪ್ಪನ್ನ ಒಂದು 2-3 ನಿಮಿಷ ಆದರೂ ಚೆನ್ನಾಗಿ ಬಾಡಿಸ್ಕೊಬೇಕಾಗತ್ತೆ. ಇಲ್ಲ ಅಂತಂದರೆ ಕೈ ಟೇಸ್ಟ್ ಬಂದ್ಬಿಡತ್ತೆ. ಸೊ ಹಾಗಾಗಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ಕುಕ್ ಮಾಡ್ಕೊಬೇಕಾಗತ್ತೆ. ಮೆಂತ್ಯ ಸೊಪ್ಪೆಲ್ಲ ಚೆನ್ನಾಗಿ ಫ್ರೈ ಆಗಿ ಗ್ರೇವಿ ಕೂಡ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೇನೆ ಬಾಯ್ಲ್ ಮಾಡ್ಕೊಂಡಿರೋ ಮೊಟ್ಟೆನ ಅರ್ಧ ಕಟ್ ಮಾಡಿಕೊಂಡು ಅದನ್ನು ಹಾಕ್ತಾ ಇದ್ದೀನಿ. ಮಸಾಲ ಎಲ್ಲ
ಮೊಟ್ಟೆ ಮೇಲೆ ಚೆನ್ನಾಗಿ ಕೋಟ್ ಮಾಡ್ಕೊಳ್ಳಿ. ಸೊ ದಟ್ ಮೊಟ್ಟೆಗೆ ಒಳ್ಳೆ ಟೇಸ್ಟ್ ಬರುತ್ತೆ ಗ್ರೇವಿದು. ಸೊ ಹಾಗಾಗಿ ಈ ಥರ ಕೋಟ್ ಮಾಡಿಕೊಂಡು ಇನ್ನೊಂದು 2-3 ನಿಮಿಷ ಚೆನ್ನಾಗಿ ಕುಕ್ ಮಾಡ್ಕೊಬೇಕಾಗತ್ತೆ. ತುಂಬ ರುಚಿಯಾಗಿರೋ ಗ್ರೇವಿ ರೆಡಿ ಆಗುತ್ತೆ. ಸೊ ಒಂದು 2-3 ನಿಮಿಷ ಕುಕ್ ಮಾಡಾದ್ಮೇಲೆ ಕೊತ್ತಂಬರಿ ಸೊಪ್ಪು ಮೇಲಿಂದ ಗಾರ್ನಿಷ್ ಮಾಡ್ಕೊಳ್ಳಿ. ಸೊ ತುಂಬ ರುಚಿಯಾಗಿರೋ ಗ್ರೇವಿ ರೆಡಿ ಆಗುತ್ತೆ. ಸೊ ಈ ಕರಿನ ಆರಾಮಾಗಿ ನೀವು ಬ್ರೇಕ್ಫಾಸ್ಟ್ ಆಗಲಿ, ಲಂಚ್ ಆಗಲಿ, ಡಿನ್ನರ್ಗಾಗಲಿ ಯಾವತ್ತಾದರೂ ಮಾಡ್ಕೊಬೋದು. ಹಾಗೆ ಗ್ರೇವಿ ಜೊತೆ ಚಪಾತಿ ಹಿಟ್ಟು ಕೂಡ ಕಲಸಿಟ್ಟಿದ್ದೆ. ಸೊ ಹಾಗಾಗಿ ಚಪಾತಿ ಕೂಡ ಮಾಡ್ಕೊತಾ ಇದೀನಿ. ತುಂಬಾನೇ ರುಚಿಯಾಗಿ ಬಂದಿತ್ತು ಗ್ರೇವಿ ಮಾತ್ರ. ತುಂಬಾ ಕ್ರೀಮಿ ಟೆಕ್ಸ್ಚರ್ ಅಲ್ಲಿ ಇತ್ತು. ಸೊ ಚಪಾತಿ ಜೊತೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಬೆಳಿಗ್ಗೆ ಒಳ್ಳೆ ಬ್ರೇಕ್ಫಾಸ್ಟ್ ಮಾಡಿದ್ರೆ ಇಡೀ ದಿನ ಚೆನ್ನಾಗ್ ಅನ್ಸುತ್ತೆ. ಸೊ ಅಷ್ಟು ಚೆನ್ನಾಗಿತ್ತು ಗ್ರೇವಿ. ಸೊ ನನಗಂತೂ ಈ ಕರಿ ತುಂಬಾನೇ ಇಷ್ಟ ಆಗತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ, ತುಂಬಾನೇ ಚೆನ್ನಾಗ್ ಅನ್ಸುತ್ತೆ. ಸ್ವಲ್ಪ ಸ್ವೀಟ್, ಸ್ವಲ್ಪ ಕಹಿ, ಸ್ವಲ್ಪ ಖಾರ, ಕಾಂಬಿನೇಷನ್ ಮಾತ್ರ ತುಂಬಾ ಚೆನ್ನಾಗ್ ಅನ್ಸುತ್ತೆ. ಯಾವ್ದಾದ್ರು ರೋಟಿ, ಚಪಾತಿ ಎಲ್ಲದ್ರ ಜೊತೆ ಕಾಂಬಿನೇಷನ್ ತುಂಬಾ ಚೆನ್ನಾಗ್ ಅನ್ಸುತ್ತೆ. ನನಗಂತೂ ಫೇವ್ರೇಟ್ ಅಂತ ಅನ್ಬೋದು. ಈ ರೆಸಿಪಿನ ನೀವು ಟ್ರೈ ಮಾಡಿ ನೋಡಿ, ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಿಮ್ಗೆ ಹೇಗೆ ಅನಿಸ್ತು ಅಂತ. ಸೊ ನಾನು ಕೂಡ ಇವಾಗ ಬೇಗ ಬ್ರೇಕ್ಫಾಸ್ಟ್ ಮುಗಿಸಿ ನಿಮಗೆ ಸಿಗ್ತೀನಿ. ತಿಂಡಿ ಆದ ನಂತರ ಬಟ್ಟೆನ ವಾಷಿಂಗ್ ಮಿಷಿನ್ ಅಲ್ಲಿ ಹಾಕಿದ್ದೆ. ಸೊ ಹಾಗಾಗಿ ಅದೇ ಬಟ್ಟೆನ ಇವಾಗ ಒಣಗಿಸ್ತಾ ಇದೀನಿ. ಸೊ ನಾನು ರಜೆ ಟೈಮಲ್ಲಿ ಆಲ್ಮೋಸ್ಟ್ ಇದೇ ರೊಟೀನ್ ಇರುತ್ತೆ. ಬೆಳಗ್ಗೆ ತಿಂಡಿ ಮಾಡು, ಆಮೇಲೆ ಬಟ್ಟೆ ಒಗೆಯಕ್ಕೆ ಹಾಕೋದು, ಬಟ್ಟೆ ಒಣಗಿಸೋದು, ಇದೇ ರೀತಿ ಆಲ್ಮೋಸ್ಟ್ ನನ್ನ ರೊಟೀನ್ ಇರುತ್ತೆ. ಸೊ ಫ್ರೆಂಡ್ಸ್, ಇವಾಗ ನಾನು ವಿಡಿಯೋ ಶೂಟ್ ಮಾಡ್ತಿದ್ದೆ. 1-2 ಶಾರ್ಟ್ಸ್ ವಿಡಿಯೋ ಇತ್ತು. ಸೊ ಹಾಗಾಗಿ ಅದನ್ನು ಶೂಟ್ ಮಾಡ್ತಿದ್ದೆ. ಇವಾಗ ಜಸ್ಟ್ ಮುಗೀತು, ಅದಕ್ಕೋಸ್ಕರನೇ ಫುಲ್ ರೆಡಿ ಆಗಿದ್ದೆ. ಸೊ ಇವಾಗ ಸ್ವಲ್ಪ ಮೇಕಪ್ ಎಲ್ಲ ತೆಗಿಬೇಕು. ಸೊ ಅದಕ್ಕಿಂತ ಮುಂಚೆ ನಾನು ಕಿಚನ್ಗೋಸ್ಕರ 1-2 ಐಟಮ್ಸ್ ಪರ್ಚೇಸ್ ಮಾಡಿದ್ದೆ. ಸೊ ಅದನ್ನು ನಿಮ್ಗೆ ತೋರಿಸ್ತೀನಿ ಇವಾಗ. ಸೊ ಅಮೆಝಾನಿಂದ ನಾನು ಸ್ವಲ್ಪ ಸ್ಪ್ಯಾಚುಲಾಸ್ಗಳನ್ನ ಆರ್ಡರ್ ಮಾಡಿದ್ದೆ. ಸೊ ಆ ಸ್ಪ್ಯಾಚುಲಾಸ್ ಈ ಥರ ಕಾಣುತ್ತೆ. ಸೊ ಇದು ಸೆಟ್ ಆಫ್ 5 ಸ್ಪ್ಯಾಚುಲಾಸ್ ಬರುತ್ತೆ. ಇದು ವುಡನ್ ಹ್ಯಾಂಡಲ್ ಬರುತ್ತೆ. ಈ ಥರ ತುಂಬ ಸ್ಟಡಿ ಆಗಿದೆ. ಹ್ಯಾಂಡಲ್ಸ್ ಮಾತ್ರ ತುಂಬ ಇಷ್ಟ ಆಯಿತು ನನಗೆ. ಈ ಥರ ಒಂಥರ ಕ್ರೀಮಿಶ್ ಗ್ರೇ ಥರ ಕಲರ್ ಇದೆ ಇದ್ರದ್ದು. ತುಂಬ ಇಷ್ಟ ಆಯಿತು ನನಗೆ ಕಲರ್ ಮಾತ್ರ. ಆಮೇಲೆ ಚಪಾತಿಗೆ, ಪಲ್ಯಗೆ, ಸಾಂಬಾರಿಗೆ ಎಲ್ಲದಕ್ಕೂ ಈ ಸ್ಪ್ಯಾಚುಲಾಸ್ ಯೂಸ್ ಮಾಡ್ಕೊಬೋದು. ಇದ್ರ ಪ್ರೈಸ್ ಬಂದು 399 ರುಪೀಸ್. ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ಸಿಲಿಕಾನ್ ಆಗಿರೋದ್ರಿಂದ ನಾವು ಈ ನಾನ್ ಸ್ಟಿಕ್ ಆಮೇಲೆ ಅನೋಡೈಸ್ಡ್ ಯೂಸ್ ಮಾಡಿದಾಗ ಸ್ಟೀಲಿಂದ ಯೂಸ್ ಮಾಡಿದ ತಕ್ಷಣ ಅದೆಲ್ಲ ಕೋಟಿಂಗ್ ಎಲ್ಲ ಕಿತ್ತು ಬರುತ್ತೆ. ಸೊ ತುಂಬ ಡೇಂಜರಸ್ ಆಗುತ್ತೆ. ಸೊ ಹಾಗಾಗಿ ನಾನಿಂಥ ಸಿಲಿಕಾನ್ ಸ್ಪ್ಯಾಚುಲಾಸ್ಗಳನ್ನ ಆರ್ಡರ್ ಮಾಡಿದೆ. ಇದ್ರ ಪರ್ಚೇಸ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಸೊ ನೆಕ್ಸ್ಟ್ ಐಟಮ್ ನಾನು ಪರ್ಚೇಸ್ ಮಾಡಿದ್ದು ಬಂದು ಈ ನಾನ್ ಸ್ಟಿಕ್ ಕುಕ್ವೇರ್. ಸೊ ಸೆಟ್ ಆಫ್ 3 ಬರುತ್ತೆ ಇದು. ಸೊ ನಾನು ತುಂಬ ದಿನದಿಂದ ನನಗೆ ನಾನ್ ಸ್ಟಿಕ್ ಕುಕ್ವೇರ್ ಬೇಕಾಗಿತ್ತು, ಚೆನ್ನಾಗಿರೋ ಅಂಥದ್ದು, ಗ್ಲಾಸ್ ಕವರ್ ಇರೋ ಅಂಥದ್ದು. ಸೊ ಹಾಗಾಗಿ ನಾನು ತುಂಬ ದಿನದಿಂದ ರಿಸರ್ಚ್ ಮಾಡ್ತಿದ್ದೆ. ಸೊ ರೀಸೆಂಟಾಗಿ ಬ್ಯಾಂಗ್ಳೂರ್ ಕೂಡ ಹೋಗಿದ್ದೆ. ಅಲ್ಲೂ ಕೂಡ ಡಿಮಾರ್ಟಲ್ಲಿ ಚೆಕ್ ಮಾಡಿದೆ, ಬಟ್ ಅಷ್ಟೊಂದು ಚೆನ್ನಾಗಿರೋ ಕ್ವಾಲಿಟಿ ಸಿಗಲಿಲ್ಲ. ಸೊ ಇಲ್ಲೇ ಸ್ಮಾರ್ಟ್ ಬಜಾರ್ ಇತ್ತಲ್ಲ, ಸೊ ಹಾಗಾಗಿ ಇದನ್ನು ಅಲ್ಲಿ ಪರ್ಚೇಸ್ ಮಾಡಿದೆ. ಬರ್ಜ್ನರ್ ಕಂಪನಿದು. ಸೊ ಶೆಫ್ ವಿಕಾಸ್ದು ರೆಕಮೆಂಡೇಶನ್ ಕೂಡ ಇದೆ. ಸೊ ಹಾಗಾಗಿ ಇದನ್ನು ನಾನು ತೊಗೊಂಡೆ. ಸೊ ಇದನ್ನು ಕೂಡ ನಾನು ತೋರಿಸ್ತೀನಿ ಹೇಗಿದೆ ಅಂತ. ಫಸ್ಟ್ ಬಂದು ಈ ಕಡಾಯಿ ತೊಗೊಂಡೆ. ಸೊ ಈ ಥರ ಇದು ಗ್ರೇ ಕಲರ್ ಫಿನಿಶ್ ಇದೆ. ನಾರ್ಮಲ್ ಬ್ಲ್ಯಾಕ್ ಕಲರ್ ಥರ ಕಡಾಯಿ ಬರುತ್ತಲ್ಲ, ಆ ಥರ ತೊಗೊಂಡಿಲ್ಲ ನಾನು ಈ ಸಲ. ಸೊ ಹ್ಯಾಂಡಲ್ ಕೂಡ ತುಂಬ ಸ್ಟಡಿ ಆಗಿದೆ. ಸೊ ಈ ಥರ ಬರುತ್ತೆ. ಇದರ ಕೋಟಿಂಗ್ ಕೂಡ ತುಂಬ ಇಷ್ಟ ಆಯಿತು ನನಗೆ. ಗ್ರೇ ಕಲರ್ ಕೋಟಿಂಗ್ ಥರ ಇದೆ. ಸೊ ಇದು ಫಸ್ಟ್ ಒಂದು ಕಡಾಯಿ ಬರುತ್ತೆ ಇದರಲ್ಲಿ. ನೆಕ್ಸ್ಟ್ ಈ ಥರದೊಂದು ಪ್ಯಾನ್ ಕೂಡ ಬರುತ್ತೆ. ಸೊ ಇದು ಇಂಡಕ್ಷನ್ ಮೇಲಾದರೂ ಯೂಸ್ ಮಾಡ್ಕೊಬೋದು, ಪ್ಲಸ್ ಗ್ಯಾಸ್ ಮೇಲೆ ಮಾತ್ರ ಯೂಸ್ ಮಾಡ್ಕೊಬೋದು. ಸೊ ಈ ಥರ ಒಂದು ಫ್ರೈಯಿಂಗ್ ಪ್ಯಾನ್ ಇದೆ. ಸೊ ಇದು ಕೂಡ ಸೇಮ್ ಕೋಟಿಂಗ್ ಥರನೇ ಇದೆ. ಸೊ ಮೇನಾಗಿ ಇದು ಬೇಕಾಗಿದ್ದೀನಿ ನನಗೆ. ಸೊ ಹಾಗಾಗಿ ಇದನ್ನು ಸೆಟ್ಟಾಗಿ ತೊಗೊಂಡೆ. ಸೊ ಇದು 3 ಬರುತ್ತೆ ಇದರಲ್ಲಿ. ಸೊ ಇದನ್ನು ಈ ಥರ ಹಾಕಿ ಯೂಸ್ ಮಾಡ್ಬೋದು. ಸೊ ತುಂಬ ದಿನದಿಂದ ನಾನು ಇದನ್ನು ನೋಡ್ತಿದ್ದೆ. ಸೊ ಫೈನಲಿ ನನಗೆ ಸಿಕ್ತು. ಸೊ ತುಂಬ ಸ್ಟಡಿ ಆಗಿದೆ. ಹ್ಯಾಂಡಲ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ನೋಡ್ಬೋದು ನೀವು, ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನನಗೆ ತುಂಬ ಇಷ್ಟ ಆಯಿತು. ಆನ್ಲೈನಲ್ಲೆಲ್ಲ ಇದಕ್ಕೆ ಪರ್ಚೇಸ್ ತುಂಬಾ ಜಾಸ್ತಿ ಇದೆ. ಸ್ಮಾರ್ಟ್ ಬಜಾರಲ್ಲಿ ನನಗೆ 849 ರುಪೀಸಿಗೆ ಸಿಕ್ತು. ಸೊ ತುಂಬ ಕಮ್ಮಿ ಪ್ರೈಸಿಗೆ ಸಿಕ್ತು. ನಂಗೆ ತುಂಬ ಖುಷಿ ಆಯಿತು. ಸೊ ಇದೆರಡು ನಾನು ಪರ್ಚೇಸ್ ಮಾಡಿದ್ದು ರೀಸೆಂಟಾಗಿ ಕಿಚನ್ಗೋಸ್ಕರ. ಈ ಕಡಾಯಿದು ಆನ್ಲೈನ್ ಲಿಂಕ್ ಸಿಕ್ಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಬೋದು. ಇಲ್ಲಾಂದರೆ ನಿಮ್ಮ ಮನೆ ಹತ್ರ ಎಲ್ಲ ಸ್ಮಾರ್ಟ್ ಬಜಾರ್ ಇದ್ದರೆ ಖಂಡಿತವಾಗೂ ಚೆಕ್ ಮಾಡಿ. ಖಂಡಿತವಾಗೂ ಒಳ್ಳೆ ಡಿಸ್ಕೌಂಟಲ್ಲಿ ಸಿಗುತ್ತೆ ಅಲ್ಲೇನೇ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ನಾನು ನಿಮ್ಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋಲಿ. ಬಾಯ್.